ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಫಾರೆಸ್ಟ್ ಇಲಾಖೆಯ ಮಹೇಶ್ ಅವರು ಅಂದರೆ ಈ ಹಿಂದೆ ನನಗೆ ಸುಮಾರು 5 ವರ್ಷಗಳಿಂದ ಪರಿಚಯ ಇದೆ. ನಮ್ಮ ಮಹೇಶ್ ಸರ್ ಜೊತೆ ಒಂದು ಸಂಪರ್ಕದಲ್ಲಿದ್ದೆ. ಸೊ ಇಲ್ಲೇ ನಮಗೆ ಬಹಳ ಒಂದು ಅಸಮಾಧಾನಕರವಾದಂತಹ ಒಂದು ಕೆಲಸ ಮಾಡಿದ್ದಾರೆ. ಏನಪ್ಪ ವಿಷಯ ಅಂದರೆ, ಏನಪ್ಪ ಇವನು ಹಿಂಗೆ ಹೇಳ್ತಾನೆ ಅಂತ ನೀವು ಕನ್ಫ್ಯೂಸ್ ಆಗಿಬಿಡ್ಬೋದು. ವಿಷಯ ಏನಪ್ಪ ಅಂದರೆ, ನಮ್ಗೆ ಗೊತ್ತಿಲ್ಲದಂಥ ಒಂದು ಕಾರ್ಯ ಮಾಡಿದ್ದಾರೆ. ಸೊ ಅದರಿಂದ ನಮಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರಿದೆ. ಸೊ ಏನು ಅದು ಬೇಜಾರು ಅಂತ ನಾನು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲೇ ಇವರು ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಭಾಗವಾಗಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿರ್ತಾರೆ. ಸೊ ಇದ್ರ ಸಂಬಂಧಿತವಾಗಿ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ಬಂಧುಗಳೇ, ಇವರು ಮಹೇಶ್ ಸರ್ ಅಂದ್ಬಿಟ್ಟು. ಸೊ ಇವರು ನಮ್ಮ ಕೇಗುಡಿ ಅರಣ್ಯ ಪ್ರದೇಶ ಮತ್ತು ಹಾಗೆ ನಮ್ಮ ಇಲ್ಲಿ ಇದು ಯಾವುದು ಸರ್, ಅದು ವಂಡ್ರುಬಾಲ್ ಅಲ್ವಾ ಸರ್? BRT ವಂಡ್ರುಬಾಲ್ ಅಂದ್ಬಿಟ್ಟು. ಸೊ ಅಲ್ಲೂ ಸಹ ಇವರು ಒಂದು ಕರ್ತವ್ಯಗಳನ್ನು ನಿರ್ವಹಿಸಿರ್ತಾರೆ. ಸೊ ಹಾಗೆ ನಮ್ಮ ಹನೂರಿನಲ್ಲಿ ಏನು ಬಫರ್ ವಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಮ್ಮ ಫಾರೆಸ್ಟ್ ಗಾರ್ಡ್ ಆಗಿರ್ತಕ್ಕಂಥ ನಮ್ಮ ಮಹೇಶ್ ಸರ್ ಅವರು ಕಳೆದ 2-3 ದಿನಗಳ ಹಿಂದೆ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನೀಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಮಾಡಿದ್ರು, ಅವರ ಒಂದು ಅನಿಸಿಕೆ ಏನು, ಯಾಕೆ ಆ ಭಾವನೆ ಬರ್ತು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ತೀನಿ. ಹೇಳಿ ಸರ್, ಇದು ನೀವು ಏನು ನಮ್ಮ ಭಾಗ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡಿದ್ದೀರಾ ಅಲ್ವರಾ? ಸೊ ನಾನು ಏನು ಮಾಡಿದೆ, ಪೇಪರ್ ನ್ಯೂಸಲ್ಲಿ ನಾನು ನೋಡಿದೆ. ಸೊ ನೋಡ್ಬಿಟ್ಟು ನಿಮ್ಮ ಒಂದು ಸಂದರ್ಶನಕ್ಕೆ ಅಂತ ಬಂದಿದ್ದೀನಿ. ಹೇಳಿ ಸರ್, ಯಾಕೆ ನಿಮಗೆ ಆ ಥರ ಮಾಡಬೇಕು? ಅದೆಲ್ಲ ಏನು ದೊಡ್ಡ ವಿಚಾರ ಸರ್. ಇಲ್ಲ ಮತ್ತೊಂದು ವಿಚಾರ ಹೇಳ್ತೀನಿ ಬಂಧುಗಳೇ. ಸೊ ನಮ್ಮ ಮಹೇಶ್ ಸರ್ ಅವರು ಏನು ಮಾಡ್ತಾರೆ, ನಾನು ರಿಕ್ವೆಸ್ಟ್ ಮಾಡಿ ಬಂದಿರೋದು ಯಾವುದೇ ಒಂದು ವಿಚಾರ, ಈ ವಿಚಾರ ಸಂಬಂಧಿತವಾಗಿ ಹೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಹಿಂಜರಿತಾರೆ. ನನ್ನ ಒತ್ತಾಯದ ಮೇರೆಗೆ ಅವರು ಒಂದು 2 ಅನಿಸಿಕೆಯನ್ನು ಹೇಳ್ತಾರೆ. ಸರ್, ಬೇಜಾರು ಮಾಡ್ಕೊಂಬೇಡಿ, ತಪ್ಪು ತಿಳ್ಕೊಬೇಡಿ, ಫಸ್ಟ್ ಒಂದು ವಿಚಾರ ತಿಳ್ಕೊಳ್ಳಿ. ಅರಣ್ಯ ಇಲಾಖೆಯಲ್ಲಿ ಒಂದು ಹುದ್ದೆಯಲ್ಲಿ ಇಟ್ಕೊಂಡು ನೀವು ಈ ಕಾರ್ಯ ಮಾಡಿರೋದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ಅರ್ಥ ಆಯ್ತಾ? ದಯವಿಟ್ಟು ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ನಾನು ಸರ್ ನಮ್ಮ ಹುಡುಗಂದು ವರ್ಷ ಬರ್ತಡೇ ಮಾಡ್ತೀನಿ. ಓಕೆ. ಆ ಬರ್ತಡೇನ ವಿಶೇಷವಾಗಿ ಮಾಡ್ತೀನಿ. ಎಸ್ ಸೂಪರ್. ನನಗೆ ಯಾರು ಊಹಿಸಬಾರ್ದು ಖಂಡಿತ. ಆ ರೀತಿ ಒಂದು ಕಾರ್ಯಕ್ರಮನ ಒಮ್ಕೋತೀನಿ. ಸ್ಕೂಲ್ಗೆ ಬುಕ್ ಕೊಡೋದಾಗ್ಬೋದು, ಸೂಪರ್, ಒಂದು ಸ್ಕೂಲ್ ಪೆನ್ ಕೊಡೋದಾಗ್ಬೋದು, ಗಿಡ ನೆಡ್ಸೋದಾಗ್ಬೋದು, ಕಾರ್ಯಕ್ರಮನ ಮಾಡ್ತಾ ಇರ್ತೀನಿ. ಹಂಗೆ ಈ ಸರಿ ನನಗೆ ಅಲ್ಲಿ ಕಸ ಎಲ್ಲ ನೋಡಿದೆ, ತುಂಬಾ ಕಸ ಇತ್ತು. ನಾನು ನಮ್ಮ ಮೇಲಧಿಕಾರಿಗಳು ಅದನ್ನ ಮಾಡಿಸ್ಬಿಡೋಣ ಆಗ ಈಗ ಅಂತಿದ್ರು. ಆಯ್ತು, ಸ್ಟಾಪ್ ಕೊರತೆ ಅಲ್ಲಿ ಸ್ಟಾಫ್ ಕೊರತೆ. ಪಾಪ ಅವ್ರವ್ರು ಬೀಟ್ಗೆ ಹೋದ್ರೆ ಪ್ರಾಬ್ಲಮ್ ಇರ್ತದೆ. ಖಂಡಿತ. ನಾನು ಆಗ ಯೋಚನೆ ಮಾಡಿದೆ, ಈ ಬರ್ತಡೆಗೆ ಈ ಕಾರ್ಯಕ್ರಮನ ಯಾಕೆ ನಾನು ಮಾಡಬಾರ್ದು? ಇಲ್ಲೆಲ್ಲ ಕಸ ಇದೆ, ಇದೆಲ್ಲ ಪ್ಲಾಸ್ಟಿಕ್ ನ ನಿರ್ಮೂಲನೆ ಮಾಡಿದ್ರೆ ಒಂದು ಜನಗಳಿಗೆ ಒಂದು ಸಂದೇಶ, ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಒಳ್ಳೆ ಮೆಸೇಜ್ ನನ್ಗೆ ಒಂದು ಕೊಡಬೇಕು. ಜನ ಇದನ್ನ ಫಾಲೋ ಅಪ್ ಮಾಡ್ಲಿ. ನನ್ನಿಂದ ಒಂದು 4 ಜನ ಫಾಲೋ ಅಪ್ ಮಾಡಿದ್ರೆ ಆ ಕಸ ಪ್ಲಾಸ್ಟಿಕ್ ನಿರ್ಮೂಲನೆ ಆಯ್ತದೆ. ಬರ್ತಡೇಲಿ ಸಿಕ್ಕಾಬಟ್ಟೆ ಇದ್ದೇ ಇರ್ತದೆ, ಪಾರ್ಟಿ ಅದು ಇದು ಅನ್ಕೊಂಡು ಎಲ್ಲ ಬೇಡ ಅಂತ ನನ್ನ ಒಂದು ಅನಿಸಿಕೆ. ಅದು ನಿಮ್ಮ ಮಗನ ಹೆಸರು ಸರ್? ಶ್ರೀನಿವಾಸ್ ಪ್ರಸಾದ್ ಅಂತ. ಶ್ರೀನಿವಾಸ್ ಪ್ರಸಾದ್, ಅದ್ಭುತ ಸರ್. ಅದು ಏನು ಸ್ಟಡಿ ಮಾಡ್ತಾ ಇದ್ದಾರೆ? ಅವರು ಓದ್ತಾ ಇದ್ದಾರೆ ಪೊನ್ನಂಪೇಟೆಯಲ್ಲಿ, ಸ್ಟಡಿ ಮಾಡ್ತಾ ಇದ್ದಾನೆ, PUC. ನಿಮ್ಮ ಮಗನ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ನೀವೇನೋ ಎಲ್ಲ ಕೊಟ್ಟು, ಹೌದು, ಎಷ್ಟು ಜನ ಲೇಬರ್ ಕರ್ಕೊಂಡು? 5 ಜನ ಲೇಬರ್ ಕೊಟ್ಟು 30 ಚೀಲದಷ್ಟು ಇದು ಮಾಡಿದೆ. ಆ ಪತ್ರಿಕರ್ತರು ಕೂಡ ನನಗೆ ಗೊತ್ತಿಲ್ದೇನೆ ಅವರು ಬಂದ್ರು. ಈಗ ನಾವು ಬಂದ್ವಿ, ನೀವು ಬಂದ್ರಿ, ತುಂಬಾ ಸಂತೋಷ. ಇನ್ನೊಂದು ಬೇಜಾರು ಮಾಡಿದ್ದೀರಾ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ಅದನ್ನು ನಾನು ಹೇಳ್ತೀನಿ. ಬಂಧುಗಳೇ, ನಮ್ಮ ಮಹೇಶ್ ಸರ್ ಅವರು ಕಳೆದ 5 ವರ್ಷಗಳಿಂದ ನನಗೆ ಪರಿಚಯ. ಸೊ ನಾವು ದೂರವಾಣಿ ಕರೆ ಮೂಲಕ ಒಂದು ಟಚ್ಚಲ್ಲಿ ಇರ್ತಿದ್ವಿ, ಗಂಟೆಗಟ್ಟಲೆ ಮಾತಾಡಿದ್ದೀವಿ. ಪರಿಸರದ ವಿಚಾರವಾಗಿ ಎಲ್ಲಿ ಏನೇ ನಡೆದ್ರೂ ಸಡನ್ನಾಗಿ ಒಂದು ಫೋನ್ ಹಾಕ್ತಾರೆ. ಏನಪ್ಪ ಏನಾಯಿತು ಅಲ್ಲಿ, ಏನು ಸಮಾಚಾರ, ಆ ಪ್ರಾಣಿಗಳ ಬಗ್ಗೆ ಇರ್ಬೋದು, ಆ ಒಂದು ಗಿಡ ಮರಗಳ ಬಗ್ಗೆ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆ ನಮ್ಮ ಅರಣ್ಯ ಇಲಾಖೆಯ ಫಾರೆಸ್ಟ್ ಗಾರ್ಡ್ ಆಗಿರ್ತಕ್ಕಂಥ ನಮ್ಮ ಮಹೇಶ್ ಸರ್ ಅವರು ಕಾಳಜಿಯನ್ನು ವಹಿಸ್ತಾರೆ, ಫೋನ್ಗಳನ್ನು ಮಾಡ್ತಾರೆ, ಅದ್ರ ಬಗ್ಗೆ ಒಂದು ವಿಚಾರ ಮಾಡ್ತಾರೆ. ಗಂಟೆಗಟ್ಟಲೆ ಮಾತಾಡಿದ್ದೀವಿ 5 ವರ್ಷದಿಂದ. ಆದರೆ ಇವರು ಒಂದು ಬೇಜಾರು ಮಾಡಿದ್ದಾರೆ. ಏನಪ್ಪ ಅಂದರೆ, ನನಗೊಂದು ಮಾತು ಹೇಳಿಲ್ಲ, ನಾನು ದೂರವಾಣಿ ಫೋನು ಮಾಡಿಲ್ಲ, ನಮ್ಗೆ ವಿಷಯನೂ ಮುಡಿಸ್ಲಿಲ್ಲ. ಅವರೇ ಬಂದು ಸ್ವಇಚ್ಛೆ, ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳನ್ನು ನಾವು ಸಮಾಜಕ್ಕೆ ಪರಿಚಯ ಮಾಡಿಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕೇಳಿದ್ವಿ, ಯಾಕೆ ಸರ್ ನೀವು ಈ ಥರ ಎಲ್ಲ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ಎಲ್ಲ ಒಳ್ಳೆ ಕಾರ್ಯಕ್ರಮ ಕೊಟ್ಬಿಟ್ಟು ನಮ್ಗೆ ವಿಷಯನೇ ಮುಡಿಸಿಲ್ವಲ್ಲ ಅಂತಂತ ನಾನು ನಮ್ಮ ಮಹೇಶ್ ಸರ್ನ ಕೇಳ್ತೀನಿ. ಅವರು ಅಂದರು ಒಂದು ಮಾತು ಅಂತಂದರು, ಸರ್ ಇದೆಲ್ಲ ಏನು ಸರ್, ನಮ್ಮ ಮನಸ್ಸು ಇಚ್ಛೆಗೋಸ್ಕರ ಮಾಡೋದು, ನಾವು ಪ್ರಚಾರಕ್ಕೆ ಮಾಡಿಲ್ಲ ಅಂತಂದರು.
ಅರ್ಥ ಆಯ್ತಾ? ನಮ್ಮ ಮನಸ್ಸು ಒಂದು ಖುಷಿಗೆ ನಾವು ಮಾಡೋ ಕರ್ತವ್ಯದಲ್ಲಿ ಇದು ಸಹ ಒಂದು ದೇವ್ರ ಸೇವೆ ಅಂತ ಮಾಡಿದ್ವಿ ಸರ್ ಅಂತಂದ್ಬಿಟ್ಟು ಅವರ ಒಂದು ಮನಸ್ಸಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಿದ್ರು. ನೋಡ್ರಿ, ನಾವು ಇವತ್ತು ಮಹೇಶ್ ಸರ್ರನ್ನು ಪರಿಚಯ ಮಾಡಿಕೊಡ್ತೀವಿ ಅಂದರೆ ಇದೇ ತರಹ ಎಲ್ಲರೂ ಸ್ಫೂರ್ತಿದಾಯಕವಾಗಿರಲಿ ಅಂತ, ಅದನ್ನು ಹೊರತುಪಡಿಸಿ ಪ್ರಚಾರಕ್ಕಂತೂ ಅದರಲ್ಲೇ ನಮ್ಮ ಮಹೇಶ್ ಸರ್ ಅವರು ಯಾವುದೇ ತರಹದ ಆಸಕ್ತಿನೇ ವಹಿಸಿಲ್ಲ. ಸೊ ಇವರ ಒಂದು ವಿಳಾಸವನ್ನು ನಾನು ಗೂಗಲ್ ಮ್ಯಾಪ್ ಮೂಲಕ ಪಡ್ಕೊಂಡು ಇವರ ಅಡ್ರೆಸ್ಗೆ ನೇರವಾಗಿ ಬಂದಿದ್ದೀನಿ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಭಾಗ ಇರ್ಬೋದು, ಸೊ ನಮ್ಮ ಈ ಒಂದು ಚಾಮರಾಜನಗರ ಜಿಲ್ಲೆ ಇರ್ಬೋದು, ಸುತ್ತಮುತ್ತ ಅರಣ್ಯ ಪ್ರದೇಶಗಳು ಅದ್ಭುತವಾಗಿದೆ, ಅತ್ಯದ್ಭುತವಾಗಿದೆ. ಸೊ ಈ ಒಂದು ಸುಂದರವಾದ ತಾಣದ ಉಳಿವಿಗಾಗಿ ನಮ್ಮ ಮಹೇಶ್ ಸರ್ ಅವರು ಇವರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಈ ತರಹದ ಕಾರ್ಯಗಳನ್ನು ಇನ್ನೂ ಒಂದಷ್ಟು ಜನ ಪರಿಸರ ಪ್ರೇಮಿಗಳಿಗೆ ಸ್ಫೂರ್ತಿದಾಯಕವಾಗಲಿ ಅಂತ ಇದೇ ತರಹ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಿ, ಒಳ್ಳೇದಾಗಲಿ. ನಮ್ಗೆ ಪ್ಲಾಸ್ಟಿಕ್ನಂತೂ ನಾವು ಖಂಡಿತ ಅದನ್ನ ನಿರ್ಮೂಲನೆ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 100ಕ್ಕೆ ಒಂದು 10% ಮಾಡೋಣ. ಒಬ್ಬರು 10% ಮಾಡಿದ್ರೆ ಅದು 100% ಖಂಡಿತ ಆಗುತ್ತೆ ನನ್ನಿಂದ. ಅದನ್ನು ನಾನು ತಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ತನ್ನ ಜನತೆಗೆ. ಇಷ್ಟು ಬಿಟ್ಕೊಂಡ್ರೆ ನನ್ನ ಸ್ವಾಯತ್ತಾಗಿ ಯಾವುದೇ ರೀತಿ ಇದಿಲ್ಲ. ಒಂದೆಲ್ಲ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಿ, ಕಸನ ಯಾರು ದಯವಿಟ್ಟು ಡಸ್ಟ್ಬಿನ್ಗೆ ಹಾಕೋಕ್ಕೆ ಪ್ರಯತ್ನ ಪಡಿ. ಯಾಕೆ ನಾನು ನೋಡ್ತೀನಿ ಬಸ್ಸಲ್ಲಿ ಎಲ್ಲ ಬೀದಿಲಿ ಇಟ್ಕೊಂಡು ಹೋಗ್ತಾರೆ, ಅದು ನಂಗೆ ಇಷ್ಟ ಆಗಲ್ಲ. ದಯವಿಟ್ಟು ಎಲ್ಲ ವಿದ್ಯಾವಂತರಿದ್ರಿ, ಬುದ್ಧಿವಂತರಿ, ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಿದ್ಯಾವಂತರೆ, ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರೆ ಪ್ಲಾಸ್ಟಿಕ್ ಅಂಡ್ಬೇಡಿ ಅಂತ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಪ್ಲಾಸ್ಟಿಕ್ನ ದಯವಿಟ್ಟು ನಿರ್ಮೂಲನೆ ಮಾಡಿ, ಅಂಡಬೇಡಿ. ಅದನ್ನು ಡಸ್ಟ್ಬಿನ್ಗೆ ಹಾಕಿ, ಬಸ್ ಸ್ಟ್ಯಾಂಡ್ಲೋಗಿ ಡಸ್ಟ್ಬಿನ್ಗೆ ಹಾಕಿ, ಅದು ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಪರಿಸರನೇ ಮುಖ್ಯ. ನಮ್ಮ ಮಳೆ ಬೆಳೆ ಆಗ್ತಾ ಇದೆ ಇವತ್ತು ಅಂದರೆ ಪರಿಸರ ಮುಖ್ಯ. ನಿಮಗೆ ಮಳೆ ಬೆಳೆ ನಾಳೆ ದಿನ ಅನುಭವಿಸ್ಬೇಕಾಯ್ತೆ ಪರಿಸರನ. ಖಂಡಿತ ನೀವು ಗಿಡನ ಬೆಳೆಸಿ, ಮರಗಳನ್ನ ಉಳಿಸಿ. ಆಮೇಲೆ ಬೆಂಕಿ ಸೀಸನ್ ಬಂದಾಗ ದಯವಿಟ್ಟು ಯಾರು ಬೆಂಕಿ ಹಾಕಕ್ಕೆ ಹೋಗ್ಬೇಡಿ. ರೋಡ್ ಸೈಡು ಪ್ಲಾಸ್ಟಿಕ್ ಕಾಣಬೇಡಿ ಪ್ಲೀಸ್. ಇದು ನನ್ನ ಒಂದು ಮನವಿ ಪ್ಲೀಸ್. ಒಳ್ಳೇದಾಗಲಿ ಎಲ್ಲರಿಗೂ. ಸೊ ನೋಡಿ, ನಮ್ಮ ಮಹೇಶ್ ಸರ್ ಅವರು ಒಂದು ಗೌರವಾನ್ವಿತ ಒಂದು ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮತ್ತು ನಮ್ಮ ಬಿಳಿಗಿರಿ ರಂಗನ ಬೆಟ್ಟ ಈ ಭಾಗವಾಗಿ ಒಂದು ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ಮಾಡಿಕೊಂಡು ಇಂತಹ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಏನು ಇವರು ಕೊಟ್ಟಿರ್ತಕ್ಕಂಥ ಮೆಸೇಜನ್ನು ಪಾಲನೆ ಮಾಡಿ ಅಂತ ತಮ್ಮಲ್ಲಿ ಮಗದೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ಹಾಗೆ ಮಹೇಶ್ ಸರ್ ಅವ್ರ ಬಗ್ಗೆ ಅಸಮಾಧಾನ ಅಂತ ಹೇಳಿದೆ. ಏನಪ್ಪ ಅಂದರೆ ನಮಗೆ ಇವ್ರ ವಿಷಯನೇ ಮುಡಿಸ್ಲಿಲ್ಲ, ಇವರೇ ಸ್ವಇಚ್ಛೆಯಿಂದ ಹೋಗಿ ಅವ್ರ ಮಗನ ಕರ್ಕೊಂಡೋಗಿ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಅವನು ಕಾಲೇಜ್ಲಿದ್ದ. ಓಕೆ ಅದೇ ಮಗನ ಹುಟ್ಟು ಹಬ್ಬದ ಪ್ರಯುಕ್ತ ಒಂದಷ್ಟು ಜನ ಆಳುಗಳೆಲ್ಲ ಕರ್ಕೊಂಡೋಗಿ ಎಲ್ಲ ಅವ್ರಿಗೇನು ಲೇಬರ್ ಎಲ್ಲ ಕೊಟ್ಟು, ಹೌದು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಮಗೇನು ಹೇಳಿಲ್ಲ ಅಂದಕ್ಕೆ ನಾನು ಅಸಮಾಧಾನ ತಿಳಿದೆ, ದಯವಿಟ್ಟು ತಪ್ಪು ತಿಳಿಬೇಡಿ. ಸೊ ಇವರ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಒಂದು ಮೆಚ್ಚುಗೆಯಲ್ಲಿ ನಮ್ಮ ಮಹೇಶ್ ಸರ್ ಥರನೇ ಎಲ್ಲ ಅಧಿಕಾರಿ ವೃಂದದವರು ಸ್ಫೂರ್ತಿದಾಯಕವಾಗಿರಲಿ ಎಂಬಿಟ್ಟು ಈ ಒಂದು ಸಂದೇಶವನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಅರಣ್ಯ ಪ್ರದೇಶಗಳಲ್ಲಿ ಪರಿಸರವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಮನವಿಯನ್ನು ಹಾಕೊಳ್ತೀನಿ. ಸೊ ನಮ್ಮ ಮಹೇಶ್ ಸರ್ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆ ಭಗವಂತ ನೀಡಲಿ, ಇಂತಹ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಲು ಅನುವು ಮಾಡಿಕೊಳ್ಳಿ ಅಂತ ಮಹದೇಶ್ವರನಲ್ಲಿ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಲ್ಲಿ ತುಂಬ ಹೃದಯದ ಧನ್ಯವಾದಗಳು.